ಕಮಲ್ ಹಾಸನ್ ಅವ್ರದ್ದು 1996 ಅಲ್ಲಿ ಇಂಡಿಯನ್ ಸಿನಿಮಾ ಬಂದಿತ್ತು. ಅದರ ಸೀಕ್ವಲ್ ಆಗಿರ್ತದೆ ಈ ಸಿನಿಮಾ ಇಂಡಿಯನ್ 2 ಮುಂದುವರೆದ ಭಾಗನೇ. ಈ ಸಿನಿಮಾದ ಟ್ರೈಲರ್ ಈಗ ನಿನ್ನೆ ಅಷ್ಟೇನೆ ರಿಲೀಸ್ ಆಗಿರೋದು. ಟ್ರೈಲರ್ ನೋಡ್ತಾ ಇದ್ರೆ ಲೆವೆಲ್ ಅಲ್ಲಿ ಎಕ್ಸೈಟ್ ಆಗದೆ ಇದ್ರು ಕೂಡ ಒಂದು ಲೆವೆಲ್ ಗೆ ಪರ್ಫೆಕ್ಟ್ ಆಗಿರೋ ಒಂದು ಸಿನಿಮಾನ ಎಕ್ಸೆಪ್ಟ್ ಮಾಡಬಹುದು ನಾವು. ಆಕ್ಷನ್, ಡ್ರಾಮಾ, ಥ್ರಿಲ್ಲರ್ ಈ ಮೂರನ್ನು ಕೂಡ ಸೇರಿಸ್ಕೊಂಡ್ ಬರ್ತಾ ಇರೋಂತ ಈ ಸಿನಿಮಾ ನಿನ್ನ ಮಿಡ್ ಲೆವೆಲ್ ಅಲ್ಲಿ ಎಂಟರ್ಟೈನ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. 1996 ಬಂದಿರೋ ಸಿನಿಮಾ ಯಾವ ರೀತಿ ಇದೆ ಅನ್ನೋದನ್ನ ನೀನ್ ನೋಡಿದ್ರೆ ಅರ್ಥ ಆಗಿರ್ತದೆ. ಅದೇ ಕಂಟಿನ್ಯೂ ಭಾಗನೆ ಅದೇ ರೀತಿನೇ ಇರ್ತದೆ, ಆದ್ರೆ ಸ್ವಲ್ಪ ಚೇಂಜಸ್ ಅಷ್ಟೇನೆ. ಈ ಸಿನಿಮಾದಲ್ಲಿ ಮಲ್ಟಿಪಲ್ ಆಕ್ಟರ್ಸ್ ಗಳು ಫೇಸ್ ಆಫ್ ನ ಮಾಡ್ತಾ ಇದಾರೆ. ಸಿದ್ಧಾರ್ಥ್, ರಕುಲ್ ಪ್ರೀತ್ ಸಿಂಗ್, ಪ್ರಿಯಾ ಭವಾನಿ, ವಿವೇಕ್ ಇಷ್ಟು ಕ್ಯಾರೆಕ್ಟರ್ ನ ಟ್ರೈಲರ್ ಒಳಗಡೆನೆ ನೀನ್ ನೋಡಿದೆ. ಆದ್ರೆ ಮೇನ್ ಥಿಂಗ್ ಇಂಪಾರ್ಟೆಂಟ್ ಆಗಿ 2 ಕ್ಯಾರೆಕ್ಟರ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಇವರು. ಇಟ್ಸ್ ನಾನ್ ಅದರ್ ದೆನ್ ಕಾಜಲ್ ಅಗರ್ವಾಲ್ ಅಂಡ್ ವಿದ್ಯುತ್ ಜಮಾಲ್. ಇವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಬಟ್ ಇವರಿಬ್ರು ಕ್ಯಾರೆಕ್ಟರ್ ನ ಟ್ರೈಲರ್ ಒಳಗಡೆ ರಿವೀಲ್ ಮಾಡಿಲ್ಲ. ಅಂದ್ಮೇಲೆ ಇವರಿಬ್ರು ಸಸ್ಪೆನ್ಸ್ ಆಗಿ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ ನಂಗೆ. ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ವಿದ್ಯುತ್ ಜಮಾಲ್ ಅವರೇ ಇರ್ತಾರೆ ಅಂತ ನನ್ನ ಅನಿಸಿಕೆ ಆಗಿರ್ತದೆ. ನಾನು ಎಲ್ಲಾ ತರನು ಊಹೆ ಮಾಡ್ಕೋತಾ ಇದ್ದೀನಿ. ಅದನ್ನೇ ಅಲ್ವಾ ನಿನ್ಗೆ ಹೇಳ್ತಾ ಇರೋದು ನಾನು. ಸ್ಕ್ರೀನ್ ಓಪನಿಂಗ್ ಅಲ್ಲೇ ನೋಡ್ಬೋದು ನೀವು. ಸಿದ್ಧಾರ್ಥ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಪ್ರೊಟೆಸ್ಟ್ ಮಾಡ್ತಾ ಇರ್ತಾನೆ ಪೊಲಿಟಿಕಲಿ ನಡೀತಾ ಇರೋಂತ ಕರಪ್ಷನ್ ಗೋಸ್ಕರ. ಈ ಸಿನಿಮಾದಲ್ಲಿ ಮೇನ್ ಆಗಿ ಪಾಲಿಟಿಕ್ ದೊಡ್ಡ ಹ್ಯಾಂಡ್ ಇರ್ತದೆ. ಆದ್ರೆ ಅದನ್ನ ನೀನು ಟ್ರೈಲರ್ ಅಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿರಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಈಗಷ್ಟೇ ಫ್ರೆಶ್ ಆಗಿ ಎಕ್ಸಾಮ್ ಬರೆದ್ಬಿಟ್ಟು ಕೆಲ್ಸಕ್ಕೋಸ್ಕರ ಅಪ್ಲಿಕೇಶನ್ ಹಾಕಕ್ ಬಂದಿರುವಂತ ಸ್ಟೂಡೆಂಟ್ ಇಲ್ಲ ಟೀನೇಜರ್ಸ್, ನವ ಯುವಕರು. ಬಟ್ ಅಲ್ಲೂ ಕೂಡ ಒಂದು ದೊಡ್ಡ ಕರಪ್ಷನ್ ಆಗಿರ್ತದೆ. ಅದರಲ್ಲಿ ಪಾಲಿಟಿಕ್ಸ್ ಅಂಡ್ ಇದ್ದೇ ಇರ್ತದೆ. ಇದ್ರ ಮಧ್ಯದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಕೂಡ ಇರ್ತವೆ ಗುಜರಾತ್ ಕಡೆಯಿಂದ. ಅದು ಯಾರ ಸ್ಟೋರಿ ಆಗಿರ್ತದೆ ಅಂತ ನನ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಕಾಜಲ್ ಅಗರ್ವಾಲ್ ಆಗಿರ್ಬೋದಾ ಅಥವಾ ರಕುಲ್ ಪ್ರೀತ್ ಸಿಂಗ್ ಅವ್ರ ಸ್ಟೋರಿ ಆಗಿರಬಹುದಾ? ಒಟ್ನಲ್ಲಿ ಇವರಿಬ್ಬರ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇರೋದಂತೂ ಖಚಿತ. ನಾನು ಪಡಿಸ್ತಾ ಇದ್ದೀನಿ. ಐ ಹೋಪ್ ಇಬ್ರದ್ದು ಸ್ಟೋರಿ ಸಿದ್ಧಾರ್ಥ್ ಜೊತೆ ಕನೆಕ್ಟ್ ಆಗಿರ್ತದೆ. ಸಿದ್ಧಾರ್ಥ್ ಜೊತೆ ಒಂದು ದೊಡ್ಡ ಕರ್ಮಕಾಂಡನೆ ಆಗ್ಬಿಟ್ಟಿರ್ತದೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಕೆಲವೊಂದು ಸೀನ್ಸ್ ಗಳನ್ನ ನೋಡ್ತಾ ಇದ್ರೆ ಗುಜರಾತ್ ಅಲ್ಲಿ ಒಂದು ದೊಡ್ಡ ದೇವಸ್ಥಾನದ ಮುಂದ್ಗಡೆ ಚಿನ್ನದ ಬಿಸ್ಕೆಟ್ ನ ಈ ರೀತಿ ಆಗ್ತಾ ಇರೋದನ್ನ ನೋಡಿದ್ಮೇಲೆ ಪಾಲಿಟಿಕ್ಸ್ ನೆಕ್ಸ್ಟ್ ಲೆವೆಲ್ ಅಂಡೇ ಇದೆ ಅಂತ ನನಗೆ ಕನ್ಫರ್ಮ್ ಆಗ್ತಾ ಇದೆ. ನಿನಗೆ ಇನ್ನು ಗುಜರಾತ್ ಅಲ್ಲಿ ಏನೋ ಒಂದು ದೊಡ್ಡ ಕರ್ಮಕಾಂಡ ನಡೆಯೋದಂತೂ ಕನ್ಫರ್ಮ್. ಈ ಒಂದು ಕರಪ್ಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತದೆ ಪ್ರತಿಯೊಂದು ಜಾಗದಲ್ಲೂ ಕೂಡ. ಚಾಪ್ಟರ್ 1 ಅಲ್ಲಿ ಯಾವ ರೀತಿ ನೋಡಿದೆಯೋ ಅದೇ ರೀತಿ. ಅಂದಾಗೆ ಚಾಪ್ಟರ್ 1 ಅಲ್ಲಿ ಅಪ್ಪ ಮಗನ ಮಧ್ಯೆ ಗಲಾಟೆ ಆಗಿ ಇಬ್ರು ಮಧ್ಯೆ ಕಚ್ಚಾಡ್ತಾ ಇರ್ಬೇಕಾದ್ರೆ ಇಬ್ರು ಕೂಡ ಸತ್ತಿರಲ್ಲ. ಬಟ್ ಈ ಸಿನಿಮಾದಲ್ಲಿ ಅಪ್ಪ ಮಗ ಇಬ್ರು ಬರಬಹುದಾದಂತ ಸಿಚುವೇಶನ್ಸ್ ಗಳು ಕಾಣಿಸ್ತಾ ಇದೆ ನನಗೆ. ನೀವು ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಕಮಲ್ ಹಾಸನ್ ಇಲ್ಲಿ ಡಬಲ್ ಆಕ್ಟಿಂಗ್ ಮಾಡಿರ್ತಾರೆ ಅನ್ನೋದನ್ನ ಸ್ವಲ್ಪ ಮರ್ತ್ ಬಿಡೋಣ. ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಫೋಕಸ್ ಮಾಡಿರೋದು ಸಿದ್ಧಾರ್ಥ್ ಮೇಲೆ ಅಂಡ್ ಅವನ್ಗಾಗುವಂತ ಕೆಲವೊಂದಷ್ಟು ಪ್ರಾಬ್ಲಮ್ ಜೊತೆಗೆ ಕರಪ್ಷನ್. ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಮತ್ತೆ ಇಂಡಿಯನ್ ಬರಲೇಬೇಕು ಅಂತ ಟ್ವಿಟ್ಟರ್ ಮುಖಾಂತರ ಈಗ ಹೊಸದಾಗಿ ಅದು ಎಕ್ಸ್ ಅಂತ ಆಗಿದೆ. ಡು ಯು ನೋ ಎಕ್ಸ್ ಮೀನ್ಸ್ ಅಲ್ಲಿಗೆಲ್ಲ ಹೋಗ್ಬೇಡ, ವಾಪಸ್ ಬಾ. ಟ್ವಿಟ್ಟರ್ ಮುಖಾಂತರ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಯಾರ್ಯಾರೆಲ್ಲ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ, ಯಾರ್ಯಾರಿಗೆಲ್ಲ ಅವಮಾನ ಆಗಿದೆ, ಯಾರ್ಯಾರಿಗೆಲ್ಲ ಮೋಸ ಆಗಿದೆ ಅನ್ನೋದನ್ನ ಟ್ವಿಟ್ಟರ್ ಮುಖಾಂತರ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರಿಂದನೂ ಕೂಡ ಪೋಸ್ಟ್ ಅನ್ನ ಹಾಕ್ಬಿಡ್ತಾರೆ. ಕಮ್ ಬ್ಯಾಕ್ ಇಂಡಿಯನ್ ಅಂತ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಪೋಸ್ಟ್ ಮಾಡ್ಬಿಡೋದು. ಇದೆಲ್ಲ ತುಂಬಾ ವೈರಲ್ ಆಗ್ತಿದಾಗೇನೆ ಅವರು ಸುಮ್ನೆ ಅಂತೂ ಇರೋದಿಲ್ಲ. ಚಾಪ್ಟರ್ 1 ಅಲ್ಲಿ ಅವರು ಎಸ್ಕೇಪ್ ಆಗಿ ಚೈನಾಗ ಹೋಗಿರ್ತಾರೆ. ಚಿಂಗ್ ಚಾಂಗ್ ಭಾಷೆನ ಕಲ್ತ್ಕೊಂಡು ಅವರಲ್ಲಿದ್ದಂತ ವಿದ್ಯೆ, ನರ ಲಾಕ್ ಮಾಡೋ ಅಂತ ವಿದ್ಯೆ ಜೊತೆಗೆ ಕಲ್ತ್ಕೊಂಡ್ಬಿಟ್ರೆ ಪವರ್ಫುಲ್ ಆಗಿರ್ತದೆ ಅಂತ ಹಾಂಗ್ಕಾಂಗ್ ಹೋಗ್ಬಿಟ್ಟು ಅಲ್ಲಿ ಚೈನೀಸ್ ಹುಳಗಿಳಗಳನ್ನೆಲ್ಲ ತಿನ್ಕೊಂಡು ಒಳ್ಳೆ ಕುಂಫ್ ಮಾಸ್ಟರ್ ಆಗಿ ರಿಟರ್ನ್ ಆಫ್ ಇಂಡಿಯಾ ಈಸ್ ಬ್ಯಾಕ್ ಬಂದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಹೊಸ ಒಂದೆರಡು ಕರಪ್ಟ್ ಆಗಿರೋ ಒಂದು ಆಫೀಸರ್ಸ್ ಗಳನ್ನ ಫಿನಿಶ್ ಮುಗಿಸ್ಬಿಟ್ಟ ಮೇಲೆ ಕರೆಕ್ಟ್ ಆಗಿ ಅವ್ರನ್ನ ಲಾಕ್ ಮಾಡ್ತಾರೆ. ಬಾಬಿ ಸಿಂಹ ಅವರು. ಇವರು ಈ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಇಂಡಿಯನ್ ಅರೆಸ್ಟ್ ಮಾಡೋದಕ್ಕೆ ಹೊಸ ಕೇಸ್ ಬಂದಿದೆ. ಅವ್ರನ್ನ ತಡೀರಿ ಅಂತ ಹೈಕೋರ್ಟ್ ಇಂದ ಆರ್ಡರ್. ಈ ಕೇಸ್ ನ ಬಾಬಿ ಅವರು ತಗೊಂಡ್ಮೇಲೆ ಇಂಡಿಯನ್ ನ ಅರೆಸ್ಟ್ ಮಾಡದೆ ಇರಕ್ ಆಗಲ್ಲ. ಅದನ್ನ ಟ್ರೈಲರ್ ಅಲ್ಲಿ ನೀನ್ ನೋಡಿದ್ಯಾ. ಅಟ್ಯಾಕ್ ಮಾಡಿರೋದು ಸ್ಮಶಾನದೊಳಗಡೆ ಅಂತ ನಿನಗೆ ಗೊತ್ತಾಗಿರ್ತದೆ. ಅರೆಸ್ಟ್ ಮಾಡಾದ್ಮೇಲೆ ಜನಗಳೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಕರಪ್ಟೆಡ್ ಆಗಿರೋಂತ ಎಲ್ಲಾರನ್ನು ಕ್ಲೀನ್ ಮಾಡೋದಕ್ಕೆ ಮತ್ತೆ ಇಂಡಿಯನ್ ನ ರಿಲೀಸ್ ಮಾಡ್ಲೇಬೇಕು ನೀವು ಅಂತ ಪ್ರೊಟೆಕ್ಟ್ ಮಾಡ್ತಾರೆ. ನಾರ್ಮಲ್ ಪೀಪಲ್ ಈಗೆಲ್ಲ ದರ್ಶನ ಮಾಡ್ತಾ ಇದಾರಲ್ಲ ಅದೇ ರೀತಿ ಅವರು ನಾರ್ಮಲ್ ಪೀಪಲ್ ಇಲ್ಲ ಅಲ್ವಾ. ಇನ್ನು ಕಮಲ್ ಹಾಸನ್ ಅವರ ಎಂಟ್ರಿ ಈ ಸಿನಿಮಾದಲ್ಲಿ ನಾಯಿ ಜೊತೆ ಆಗೋದ್ರಿಂದ ಈ ಸಿನಿಮಾದಲ್ಲಿ ಜೂಲ್ ನಾಯಿನೂ ಕೂಡ ನೀವು ನೋಡ್ಬೋದು. ಜುಲ್ನಾಯ್ ಬಾಬಿಗೆ ತಲೆ ಕೆಟ್ಟು ಕೆರೆ ಹಿಡಿದೋಗ್ಬಿಟ್ಟಿರ್ತದೆ. ಯಾರಿ ಈ ಇಂಡಿಯನ್, ಇವನ್ ಬಗ್ಗೆ ಸ್ವಲ್ಪ ಕಲೆ ಹಾಕ್ಬೇಕಲ್ಲ ಅಂತ ಚಾಪ್ಟರ್ 1 ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿರುವಂತ ಇನ್ಸ್ಪೆಕ್ಟರ್ ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ. ಏನಾಗಿದೆ, ಇನ್ನೇನೆಲ್ಲ ಮಾಡ್ದ, ಈಗ ಎಲ್ಲಿದ್ದಾನೆ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಅವ್ರ ಹತ್ರ ಇದ್ರೂ ಇರ್ತದೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ನಾನು ಟ್ರೈಲರ್ ಒಳಗಡೆ ನೋಡಿದೀನಿ. ಅದಕ್ಕೆ ಹೇಳ್ತಾ ಇರೋದು ಇದನ್ನ. ಇಷ್ಟನ್ನೆಲ್ಲ ಈ ಟ್ರೈಲರ್ ಒಳಗಡೆ ನೋಡಿದ್ಮೇಲೆ ಮೇನ್ ಆಗಿರುವಂತ 2 ಕ್ಯಾರೆಕ್ಟರ್ ನ ಮಿಸ್ ಮಾಡಿದ್ದಾರೆ. ಕಾಜಲ್ ಅಗರ್ವಾಲ್ ಹಾಗೇನೆ ವಿದ್ಯುತ್. ಇವರಿಬ್ರನ್ನ ಸಸ್ಪೆನ್ಸ್ ಆಗಿಟ್ಟಿರೋದು ನನ್ಗೆ ಯಾಕೋ ಸ್ವಲ್ಪ ಡೌಟ್ ಹೊಡಿತಾ
ಇದೆ. ಮೈನ್ ವಿಲನ್ ವಿದ್ಯುತ್ ಆಗಿರಬಾರ್ದು ಅಂತ ಅನ್ಕೋತಾ ಇದ್ದೀನಿ, ಯಾಕಂದ್ರೆ ಈಸ್ ಅ ಬೆಸ್ಟ್ ಆಕ್ಟರ್ ಇನ್ ದಿ ವರ್ಲ್ಡ್ ಇನ್ ಇಂಡಿಯಾ. ಪ್ರಾಬಬ್ಲಿ ಈ ಸಿನಿಮಾದ ಮೇಲೆ ಅಷ್ಟೊಂದು ಎಕ್ಸೆಪ್ಟೇಷನ್ ಇಲ್ಲ ಅಂತ ನನಗೆ ಗೊತ್ತು, ಯಾಕಂದ್ರೆ ಚಾಪ್ಟರ್ 1 ಅಲ್ಲಿ ಯಾವ ರೀತಿ ಸ್ಟೋರಿ ಇತ್ತೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಸ್ಟೋರಿ ಅದೇ ರೀತಿ ಸ್ವಲ್ಪ ಚೇಂಜಸ್ ನ ಮಾಡಿದ್ದಾರೆ ಅನ್ನೋದನ್ನ ಬಿಟ್ರೆ ಅಷ್ಟೇನೆ ನಾನು ಅಬ್ಸರ್ವ್ ಮಾಡಿರೋದು ಇದರಲ್ಲಿ. ಆದ್ರೂ ಕೂಡ ಶಂಕರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಸ್ವಲ್ಪ ಏನಾದ್ರೂ ಒಂದು ರೊಚ್ ಕೇಳ್ಸೋ ಅಂತ ಸೀನ್ಸ್ ಗಳು ಇರ್ತವೆ, ವಾವ್ ಮೂಮೆಂಟ್ ಗಳು ಕೂಡ ಇರ್ತವೆ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಮೈಂಡ್ ಬ್ಲೋ ಆಗ್ಬಿಟ್ಟು ಫ್ಯಾನ್ ಆಗ್ಬಿಟ್ಟೆ ಡೈರೆಕ್ಷನ್ ಗೆ. ಇದ್ರಲ್ಲಿ ಏನಾದ್ರೂ ಮಿರಾಕಲ್ ಆಗುವಂತ ಮೂಮೆಂಟ್ ಗಳಿದ್ರೆ ಜುಲೈ 12ನೇ ತಾರೀಕು ನೋಡ್ಬಿಡೋಣ. ಇನ್ನು ಈ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗುತ್ತೆ ಅಂತ ಐ ಹೋಪ್ ಇಟ್ಕೊಂಡಿದೆ. ರೂಮರ್ಸ್ ಗಳು ಕೂಡ ಪೋಸ್ಟ್ ಪಾನ್ ಮಾಡ್ತಾರೆ ಅಂತಾನು ಕೂಡ ಹೇಳ್ತಿದ್ರು. ಇಲ್ಲ ನಾನು ಅವತ್ತೇ ಬರ್ತೀನಿ ಅಂತ ಇವರು ಗಟ್ಟಿಯಾಗಿ ನಿಂತ್ಕೊಬಿಟ್ಟವ್ರೆ. ನೋಡೋಣ ಇನ್ನ ಈ ಸಿನಿಮಾ ಯಾವ ರೀತಿ ನಮ್ಮನ್ನ ರೊಚ್ ಕೇಳಿಸಿ ವಾವ್ ಏನಿದು ಈ ತರ ಇದೆ ಅನ್ನೋ ತರ ಏನಾದ್ರು ಮಾಡ್ತಾರ ಅಥವಾ ಅಷ್ಟಕ್ಕಷ್ಟೇ ಮರೆ ಅನ್ಕೊಂಡ್ ಬರೋ ತರ ಏನಾದ್ರು ಮಾಡ್ತಾರ. ಸಿ ಯು ಇನ್ ಜುಲೈ 12. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.